ಇದು ಸರಿಸುಮಾರು ಒಂದು 120 ಎಕರೆ ಪ್ರಾಜೆಕ್ಟ್ ಇದೆ. ಇದು ಎಲ್ಲ ಸ್ಕಿಲ್ಡ್ ಲೇಬರ್ಸ್ ಸರ್, ಯಾವುದು ಅನ್ಪ್ರೊಫೆಷನಲ್ ಯಾವುದು ಇಲ್ಲ. ನಮ್ಗೆ ಇದರಲ್ಲಿ ಈ ಫೀಲ್ಡ್ ಅಲ್ಲಿ ನಮಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. ನಾವು ಮೆಟೀರಿಯಲ್ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ನಾವು ಟಾಟಾ ಮೆಟೀರಿಯಲ್ ಅಂದ್ರೆ ಟಾಟಾ ಮೆಟೀರಿಯಲ್ ನಾವು ಹಾಕೋದು, ಯಾವುದೇ ರೀತಿ ರಸ್ಟ್ ಹಿಡಿಯೋದಿಲ್ಲ. ಎಷ್ಟೇ ಮಳೆ ಬರ್ಲಿ ಗಾಳಿ ಇರಲಿ, ರಸ್ಟ್ ಅಂತೂ ಯಾವುದೇ ಕಾರಣಕ್ಕೂ ಹಿಡಿಯಲ್ಲ. 100% ರಸ್ಟ್ ಪ್ರೂಫ್ ಇರುತ್ತೆ. ರಸ್ಟ್ ಏನಾದ್ರು ರೆಡಿ ಇತ್ತು ಅಂದ್ರೆ ನಾವು ವಾರಂಟಿ ಕ್ಲೈಮ್ ಮಾಡ್ಬಿಟ್ಟು ಪೀಸ್ ಟು ಪೀಸ್ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. 7 ಅಡಿ ಕಲ್ ಬರುತ್ತೆ, 8 ಅಡಿ ಕಲ್ ಬರುತ್ತೆ, 10 ಅಡಿ ಕಲ್ ಬರುತ್ತೆ. ಈ ಪ್ರಾಜೆಕ್ಟ್ ನಾವೇನ್ ಹೇಳಿದ್ನಲ್ಲ 120 ಎಕರೆ, ಈ ಪ್ರಾಜೆಕ್ಟ್ ಅಲ್ಲಿ ನಾವು 8 ಅಡಿ ಕಲ್ನ ನಾವು ಯೂಸ್ ಮಾಡಿದೀವಿ. ಇವಾಗ ಕೋಳಿಗಳು ನುಗ್ಗೋದಾಗಿರ್ಬೋದು, ಇವಾಗ ಹಂದಿಗಳು ನುಗ್ಗೋದಾಗಿರ್ಬೋದು, ಕುಳಿಗಳು ನುಗ್ಗೋದಾಗಿರ್ಬೋದು, ನಾವೇನ್ ಮಾಡ್ತೀವಿ ಕೆಳಗಡೆಯಿಂದ ಅರ್ಧ ಫೀಟ್ ತಗೊಳ್ತೀವಿ ತಂತಿ, ಅದ್ರ ಮೇಲ್ಗಡೆ 3/4 ಫೀಟ್, ಅದ್ರ ಮೇಲ್ಗಡೆ 1 ಫೀಟ್ ತಗೊಂಡು ನಾವು 7 ಲೈನ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಏನ್ ಮಾಡ್ತಾರೆ ಕೆಲವೊಬ್ರು ಮಿಷಿನ್ ಇಂದ ಡಿಗ್ ಮಾಡ್ತಾರೆ ಮಣ್ಣ, ನಾವೇನ್ ಮಾಡ್ತೀವಿ ಮ್ಯಾನ್ಯುಯಲ್ ಆಗಿ ಮಣ್ಣು ತೋಡ್ತೀವಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಹೋಟೆಲ್ಗೆ ಬಂದಿಲ್ಲ ಬಾಸ್, ದಾಳಿಂಬ್ರೆ ಹಣ್ಣು ತೋಟಕ್ಕೆ ಬಂದ್ಬಿಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು ಅದ್ಭುತವಾದಂಥ ಬೆಳೆ ದಾಳಿಂಬ್ರೆ ಹಣ್ಣು ಅನ್ನೋಂಥದ್ದು. ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಬೆಂಗಳೂರಲ್ಲಿ ನೀವು ನೋಡ್ತಾನೆ ಇರ್ತೀರ ದಾಳಿಂಬ್ರೆ ಹಣ್ಣು ಅನ್ನೋಂಥದ್ದು ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಸೊ ರೈತರು ಕೂಡ ಇದನ್ನ ಕಷ್ಟಪಟ್ಟು ಬೆಳಿತಾರೆ ಬಾಸ್. ಬೆಳೆದಂಥ ಬೆಳೆನ ಕಾಪಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾನೇ ಕಷ್ಟ. ಅಂದರೆ ಲೈಕ್ ಇವಾಗ ಹಸುಗಳು ಬಂದು ಮೇಯ್ಕೊಂಡು ಹೋಗ್ಬಿಡುತ್ತೆ ಅನ್ನೋದೊಂದು ಕಂಪ್ಲೇಂಟ್ ಬರುತ್ತೆ. ಇನ್ನು ಕುರಿಗಳಾಗಿರ್ಬೋದು, ಪಾಪ ಅವಕ್ಕೇನೂ ಗೊತ್ತಿರಲ್ಲ, ಬಂದು ಮೇಯ್ಕೊಂಡು ಹೋಗ್ಬಿಡ್ತವೆ. ಸೊ ಇಂಥ ಮೇಯ್ಕೊಂಡು ಹೋಗುವಂಥದ್ದನ್ನ ಅಂದರೆ ಅದನ್ನು ಕಾಪಾಡ್ಕೊಳ್ಳೋಂಥದ್ದು ಹೇಗೆ ಅಂದರೆ ಒಂದು ಸರಳ ಉಪಾಯ ಫೆನ್ಸಿಂಗ್. ಸೊ ಫೆನ್ಸಿಂಗ್ ಹಾಕ್ಸ್ಬಿಟ್ರೆ ಈ ರೀತಿ ತಲೆನೋವುಗಳೇ ಆಗಲ್ಲ. ಅಂದರೆ ನಿಮ್ಮ ಬೆಳೆನ ಆರಾಮ್ಸೆ ಕಾಪಾಡ್ಕೊಬೋದು, ರೈತರು ಒಂದೊಳ್ಳೆ ಲಾಭನೂ ಮಾಡ್ಬೋದು. ಸೊ ಇಂಥ ಫೆನ್ಸಿಂಗ್ನ ಯಾರು ನೀಟಾಗಿ ಮಾಡಿಕೊಡ್ತಾರೆ, ಹೇಳಿದ ಬೆಲೆಗೆ ಯಾರು ಮಾಡಿಕೊಡ್ತಾರೆ, ಮತ್ತು ಎಷ್ಟು ನೀಟಾಗಿ ಮಾಡಿಕೊಡ್ತಾರೆ ಅನ್ನೋದು ಬಹಳನೇ ಇಂಪಾರ್ಟೆಂಟ್. ಅಂದರೆ ಲೈಕ್ ಫೆನ್ಸಿಂಗ್ ನಾವು ಮಾಡ್ಕೊಡ್ತೀವಿ ಅಂತ ತುಂಬ ಜನ ಒಪ್ಕೊಂಡ್ಬಿಡ್ತಾರೆ. ಬಟ್ ಅರ್ಧಕ್ಕೆ ಕೈ ಕೊಡೋಂಥದ್ದು ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಕಡಿಮೆ ಬಜೆಟಲ್ಲೂ ಆಗಬೇಕು, ಒಳ್ಳೆ ಪ್ರಾಡಕ್ಟು ಸಿಗಬೇಕು, ನೀಟಾಗಿ ಕೆಲಸ ಆಗಬೇಕಲ್ವಾ, ಯಾವುದೇ ತಲೆನೋವು ಇಲ್ದಿರಂಗೆ ನೀಟಾಗಿ ಕೆಲಸ ಆಗಬೇಕು. ಸೊ ಇಂಥ ಕೆಲಸನ ಯಾರು ಮಾಡ್ತಾರೆ ಅಂದರೆ ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸರ್ ನನ್ನ ಹೆಸರು ಯಶವಂತ್ ಅಂತ. ಸರ್ ತಮ್ಮ ಹೆಸರು? ಪ್ರದೀಪ್ ಸರ್. ಪ್ರದೀಪ್ ಅವರು. ಸರ್ ಕಂಪ್ನಿ ನೇಮ್ ಏನಿದೆ ಮತ್ತು ಯಾವ ಥರ ವರ್ಕ್, ಏನು ವರ್ಕ್ ನಿಮ್ದು? ಸರ್ ಕಂಪ್ನಿ ನೇಮು ಮಂಜುನಾಥ ಫೆನ್ಸಿಂಗ್ ವರ್ಕ್ ಅಂತ. ನಾವಿರೋದು ಬೆಂಗಳೂರಲ್ಲಿ, ನಮ್ಮ ಕಂಪ್ನಿ ಬಂದು ಕೆಂಗೇರಿಯಲ್ಲಿ ಹೊಯ್ಸಳ ಸರ್ಕಲ್ ಹತ್ರ ಇದೆ. ಓಕೆ. ಸೊ ಏನು ವರ್ಕ್ ಆ್ಯಕ್ಚುಲ್ ಆಗಿ ಸರ್? ನಾವು ಮಾಡೋದು ಫೆನ್ಸಿಂಗ್ ವರ್ಕು. ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡಿಂಗ್ ಆಗಿರ್ಬೋದು, ಫಾರ್ಮ್ ಲ್ಯಾಂಡಿಂಗ್ ಆಗಿರ್ಬೋದು, ಸೈಟ್ಗೆ ಆಗಿರ್ಬೋದು, ಅದಕ್ಕೆಲ್ಲ ನಾವು ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ. ಓಕೆ ಸೂಪರ್. ಅಂದ್ರೆ ಇವಾಗ ನಮ್ಮಿಂದ ಕಾಣ್ತಿರೋಂಥದ್ದು ವರ್ಕ್ ಎಲ್ಲ ಮಾಡಿರೋದಲ್ಲ ನೀವು? ಇದೆಲ್ಲ ಮಾಡಿರೋದೆಲ್ಲ ನಾವೇ ಸರ್. ಇಲ್ಲಿ ಫುಲ್ಲು ಸರೌಂಡಿಂಗ್ ಅಲ್ಲೆಲ್ಲ ಮಾಡಿರೋದು ನಾವೇ. ಓಕೆ ಸೂಪರ್ ಸರ್. ಇಲ್ಲಿ ಹೀರೆಕಾಯಿ ಬೆಳೆದಿದ್ದಾರೆ. ಸೊ ಇನ್ನೊಂದ್ ಕಡೆ ದಾಳಿಂಬ್ರೆ ಹಣ್ಣು ಏನೋ ಬೆಳೆದಿದ್ದಾರೆ. ಹೌದು ಸರ್, ದಾಳಿಂಬ್ರೆ ಹಣ್ಣು ಬೆಳೆದಿದ್ದಾರೆ, ಹೀರೆಕಾಯಿ ಬೆಳೆದಿದ್ದಾರೆ. ಈ 120 ಎಕರೆ ಏನಿದೆ ಅದ್ರಲ್ಲಿ ನಾನಾ ರೀತಿ ಬೆಳೆಗಳು ಬೆಳೆದಿದ್ದಾರೆ. ಇದು ಮುಂಚೆ ಬೆಳೆದಿರಲಿಲ್ಲ, ಏನು ಬೆಳೆದಿರಲಿಲ್ಲ. ನಾವು ಬಂದು ಇಲ್ಲಿ ಫೆನ್ಸಿಂಗ್ ಹಾಕಾದ್ಮೇಲೆ ಇಲ್ಲಿ ಹೀರೆಕಾಯಿ ಬೆಳೆದಿದ್ದಾರೆ, ಅಲ್ಲಿ ರಾಗಿ ಹಾಕೊಂಡಿದ್ದಾರೆ, ದಾಳಿಂಬ್ರೆ ಹಾಕೊಂಡಿದ್ದಾರೆ, ಅಲ್ಲಿ ಕೂಡ ಮುಂದೆ ದ್ರಾಕ್ಷಿನೂ ಕೂಡ ಹಾಕೊಂಡಿದ್ದಾರೆ. ಹೌದಾ? ಓಕೆ ಸೂಪರ್. ಹಂಗಾರೆ ಇವಾಗ ಫೆನ್ಸಿಂಗ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಇದು ಎಷ್ಟು ಎಕರೆ ಪ್ರಾಜೆಕ್ಟ್ ಸರ್? ಇದು ಸರಿಸುಮಾರು ಒಂದು 120 ಎಕರೆ ಪ್ರಾಜೆಕ್ಟ್ ಇದೆ. ಇದು 120 ಎಕರೆ? ಹೌದು, 120 ಎಕರೆ ಪ್ರಾಜೆಕ್ಟ್ ಸರ್. ಒಂದೇ ಓನರ್ಶಿಪ್, ನಾವು ಒಬ್ಬರೇ ಕೆಲಸ ಮಾಡಿರೋದು. 120 ಎಕರೆ ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ. ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಯ್ತು ಸರ್? ಸರ್ ಇದು 3 ತಿಂಗಳು ತಗೊಂಡಿದ್ವಿ ಟೈಮ್. 3 ತಿಂಗಳು ಬೇಕಲ್ವಾ? 3 ತಿಂಗಳು ಬೇಕೇ ಬೇಕು. 3 ತಿಂಗಳು ಇನ್ನೂ ಜಾಸ್ತಿ ಬೇಕಾಗುತ್ತೆ. ನಾವೇನ್ ಮಾಡಿದೀವಿ, ಮ್ಯಾನ್ ಪವರ್ನ ಜಾಸ್ತಿ ಹಾಕಿ 80 ಜನ ಲೇಬರ್ನ ಬಿಟ್ಟು 3 ತಿಂಗಳು ಕೆಲಸ ಕ್ಲೋಸ್. 80 ಜನ ಲೇಬರ್? ಹೌದು ಸರ್. ಅಂದ್ರೆ ಎಲ್ಲ ಸ್ಕಿಲ್ಡ್ ಲೇಬರ್ಸ್? ಎಲ್ಲ ಸ್ಕಿಲ್ಡ್ ಲೇಬರ್ಸ್ ಸರ್, ಯಾವುದು ಅನ್ಪ್ರೊಫೆಷನಲ್ ಯಾವುದು ಇಲ್ಲ. ಎಲ್ಲ ಇದೇ ಕೆಲಸದಲ್ಲಿ ಪಳಗಿರುವಂತ ಲೇಬರ್ಗಳು. ಓಕೆ ಸೂಪರ್. ಇವಾಗ ಸ್ಕಿಲ್ಡ್ ಲೇಬರ್ನ ಬಿಟ್ರಿ, ಓಕೆ, ಅವ್ರ ಕೆಲಸ ಮಾಡ್ತಿದ್ದಾರೆ, ನೀವು ಬಂದು ಇದನ್ನ ನೋಡ್ತಾ ಇರ್ತೀರಾ? ಎಲ್ಲ ನಾವು ನೋಡ್ಲೇಬೇಕು ಸರ್. ಯಾಕಂದ್ರೆ ಮಾರ್ಕಿಂಗ್ ಕೊಡ್ತಾರೆ. ಇವಾಗ ಓನರ್ಗಳು ಮಾರ್ಕಿಂಗ್ ಕೊಡ್ತಾರೆ, ಎಲ್ಲಿಂದ ಎಲ್ಲಿಗೆ ಬರಬೇಕು, ಯಾವ ರೀತಿ ಕಾರ್ನರ್ ಮಾರ್ಕಿಂಗ್ ಯಾವ ರೀತಿ ಬರಬೇಕು, ಇಷ್ಟೇ ಅಡಿಗೆ ನಾವು ಹಾಕ್ಬೇಕು ಅಂತ ಇರ್ತೀವಿ. ಯಾಕಂದ್ರೆ ಇವಾಗ ಲೇಬರ್ಗಳು ಗೊತ್ತಿರಲ್ಲ. ಹೌದೌದು. ನಾವು ಡೈರೆಕ್ಷನ್ ಕೊಡ್ತೀವಿ, ನಾವು ಈ ತರ ಅಳತೆ ಮಾಡ್ಕೊಡ್ತೀವಿ, ನಾವೇ ಜೊತೆಲಿ ನಿಂತು ಅವ್ರಿಗೆ ವರ್ಕ್ ಹೇಳ್ಕೊಡ್ತೀವಿ ನಾವು. ಓಕೆ. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ನಿಮ್ಗೆ ಇದ್ರಲ್ಲಿ? ಸರ್ ನಮ್ಗೆ ಇದರಲ್ಲಿ ಈ ಫೀಲ್ಡ್ ಅಲ್ಲಿ ನಮ್ಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. 10 ವರ್ಷ ಎಕ್ಸ್ಪೀರಿಯನ್ಸ್? ಸುಮ್ಮನೆ ಅಲ್ಲ ಸರ್. ಮತ್ತೆ ಮೆಟೀರಿಯಲ್ ಅಂತ ಬಂದಾಗ, ಸೊ ಮೆಟೀರಿಯಲ್ ಯಾವ್ಯಾವ ಮೆಟೀರಿಯಲ್ ಬಳಸ್ತೀರಾ ನೀವು? ಸರ್ ನಾವು ಮೆಟೀರಿಯಲ್ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಓಕೆ. ನಾವು ಟಾಟಾ ಮೆಟೀರಿಯಲ್ ಅಂದ್ರೆ ಟಾಟಾ ಮೆಟೀರಿಯಲ್ ನಾವು ಹಾಕೋದು. ಟಾಟಾ ಮೆಟೀರಿಯಲ್ ಅದೇ ಹೈಯೆಸ್ಟ್ ಕ್ವಾಲಿಟಿನ? ಅದೇ ಸರ್ ಹೈಯೆಸ್ಟ್ ಕ್ವಾಲಿಟಿ. ಟಾಟಾ ಅಂದ್ರೆ ಬ್ರಾಂಡೆ, ಅದೇ ಹೈಯೆಸ್ಟ್ ಕ್ವಾಲಿಟಿ ನಾವು ಕೊಡೋದು. ಓಕೆ. ಟಾಟಾ ಬಿಟ್ರೆ ಬೇರೆ ಪ್ರಾಡಕ್ಟ್ ಬಳಸಲ್ಲ? ಬೇರೆ ಪ್ರಾಡಕ್ಟ್ ಬಳಸಲ್ಲ. ಯಾಕಂದ್ರೆ ನಾವು ಟಾಟಾ ಕಂಪ್ನಿ ನಾವು ಯೂಸ್ ಮಾಡೋದ್ರಿಂದ 25 ಇಯರ್ಸ್ ವಾರಂಟಿ ಇರುತ್ತೆ. ನಾವು ಈಸಿಯಾಗಿ ವಾರಂಟಿನೂ ಕೂಡ ಕ್ಲೈಮ್ ಮಾಡ್ಬೋದು, ಸರ್ವಿಸು ಕೂಡ ಅದೇ ರೀತಿ ನಾವು ಕೊಡ್ಬೋದು. ಓಕೆ. ಅಂದ್ರೆ ಸರ್ವಿಸ್ಗೆ ಟಾಟಾ ಇಸ್ ದ ಬೆಸ್ಟ್? ಟಾಟಾ ಇಸ್ ದ ಬೆಸ್ಟ್ ಸರ್. ಯಾಕಂದ್ರೆ ಅದು ಯಾವುದೇ ರೀತಿ ರಸ್ಟ್ ಹಿಡಿಯೋದಿಲ್ಲ. ಎಷ್ಟೇ ಮಳೆ ಬರ್ಲಿ ಗಾಳಿ ಇರಲಿ, ರಸ್ಟ್ ಅಂತೂ ಯಾವುದೇ ಕಾರಣಕ್ಕೂ ಹಿಡಿಯಲ್ಲ. 100% ರಸ್ಟ್ ಪ್ರೂಫ್ ಇರುತ್ತೆ. ರಸ್ಟ್ ಪ್ರೂಫ್ ಇರುತ್ತೆ. ಮತ್ತೆ ಇವಾಗ ಫೆನ್ಸಿಂಗ್ ಅಂತ ಬಂದಾಗ ಅದಕ್ಕೇನು ವಾರಂಟಿ ಗ್ಯಾರಂಟಿ ಆ ಥರ ಏನೋ ಕೊಡ್ತೀರಾ? ಹೌದು ಸರ್, 25 ಇಯರ್ಸ್ ವಾರಂಟಿ ಇರುತ್ತೆ. 25 ಇಯರ್ಸ್ ವಾರಂಟಿ ಇರುತ್ತೆ. ವಾರಂಟಿ ಬಿಲ್ ಸಹ ನಮ್ಮ ಹತ್ರ ಇರುತ್ತೆ. ಇನ್ ಬಿಟ್ವೀನ್ ಏನಾದರೂ ಆಯ್ತು ಅಂದ್ರೆ, ಮಧ್ಯದಲ್ಲಿ ಏನಾಯ್ತು ಸರ್ವಿಸ್ ಕೂಡ ನಾವು ಕೊಡ್ತೀವಿ. ಏನಾದರೂ ಆಯ್ತು ಅಂದ್ರೆ ಏನಾಗುತ್ತೆ?
ಅಂದ್ರೆ ಇವಾಗ ತಂತಿ ಕಟ್ ಆಗಿರ್ಬೋದು, ಅಂದ್ರೆ ಬೈ ಇಂಟೆನ್ಷನಲಿ ಕಟ್ಟಾರೆ ನಾವ್ ಏನು ಮಾಡೋದಕ್ಕಾಗಲ್ಲ. ಓಕೆ ಅದೇ ಏನಾದ್ರು ಕಟ್ ಆಯ್ತು ಅಂದ್ರೆ ಇವಾಗ ರಸ್ಟೆಡ್ ಪ್ರೂಫ್ ಅಂತ ನಾವು ಕೊಟ್ಟಿರ್ತೀವಿ. ರಸ್ಟ್ ಏನಾದ್ರು ರೆಡಿ ಇತ್ತು ಅಂದ್ರೆ ನಾವು ವಾರಂಟಿ ಪ್ಲೈ ಮಾಡ್ಬಿಟ್ಟು ಪೀಸ್ ಟು ಪೀಸ್ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡಿ, ಯಾರು ಮಾಡಲ್ಲ, ನಾವು ಮಾಡ್ಕೊಡ್ತೀವಿ. ಓಕೆ, ಮತ್ತೆ ಇನ್ನು ಅದಕ್ಕೆ ಕಲ್ಲು ಫೆನ್ಸಿಂಗ್ ಕಲ್ಲನ್ನ ಬಳಸಲೇಬೇಕು. ಆ ಕಲ್ಲೆಲ್ಲ ಹೆಂಗೆ ಸರ್, ಅದಕ್ಕೂ ಏನೋ ಕ್ವಾಲಿಟಿ ಅನ್ನೋಂಥದ್ದೇನೋ? ಹೌದು ಸರ್, ಕಲ್ಲು ನಾವು ಕೋಲಾರಿಂದ ತರಿಸ್ಕೊಳ್ತೀವಿ. ಕೋಲಾರ ಟೇಕಲ್ಲಿಂದ ನಾವು ತರಿಸ್ಕೊಳ್ತೀವಿ. ಎಲ್ಲಾ ಕಡೆ ನಾವು ಕೋಲಾರಿಂದಾನೇ ನಾವು ಇಂಪೋರ್ಟ್ ಮಾಡ್ಕೊಂಡು, ಕೋಲಾರದಲ್ಲಿ ಸಿಗೋಂಥ ಕಲ್ಲು ನಾವು ಎಲ್ಲೂ ಕೂಡ ಸಿಗಲ್ಲ. ಹೌದಾ? ಓಕೆ, ಮತ್ತೇನ ಫೆನ್ಸಿಂಗ್ ವರ್ಕ್ ಅಂತ ಬಂದಾಗ ಅದಕ್ಕೇನು ಹೈಟ್ ಲಿಮಿಟ್ ಏನೋ ಇರುತ್ತಾ? ಹೌದು ಸರ್, ಇವಾಗ 7 ಅಡಿ ಕಲ್ಲು ಬರುತ್ತೆ, 8 ಅಡಿ ಕಲ್ಲು ಬರುತ್ತೆ, 10 ಅಡಿ ಕಲ್ಲು ಬರುತ್ತೆ. ಈ ಪ್ರಾಜೆಕ್ಟ್ ನಾವೇನ್ ಹೇಳಿದ್ನಲ್ಲ 120 ಎಕರೆ, ಈ ಪ್ರಾಜೆಕ್ಟ್ ಅಲ್ಲಿ ನಾವು 8 ಅಡಿ ಕಲ್ನ ನಾವು ಯೂಸ್ ಮಾಡಿದೀವಿ. 8 ಅಡಿ ಕಲ್ಲು ನಾವು ಯೂಸ್ ಮಾಡಿದೀವಿ. ಡೆಪ್ತ್ 2 ಫೀಟ್ ಹೋಗುತ್ತೆ, ಮೇಲ್ಗಡೆ ಟಾಪ್ ಬಂದು 6 ಫೀಟ್ ನಿಂತ್ಕೊಳ್ಳುತ್ತೆ. ಅದಕ್ಕೆ 7 ಲೈನ್ ತಂತಿ ಹಾಕೊಡ್ತೀವಿ. 7 ಲೈನ್ ತಂತಿ? ಹೌದು. ಅಂದ್ರೆ ಅದೇನು 7 ಲೈನ್ ತಂತಿ ಅನ್ನೋದು ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ಅಥವಾ ನೀವೇ ಸಜೆಸ್ಟ್ ಮಾಡುವಂತ? ಸರ್, ನಾವು ಕೆಲವೊಂದ್ಸಲಿ ನಾವು ಸಜೆಸ್ಟ್ ಮಾಡ್ತೀವಿ, ಕೆಲವೊಂದ್ಸಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಇರುತ್ತೆ. ಇವಾಗ ಕೋಳಿಗಳು ನುಗ್ಗೋದಾಗಿರ್ಬೋದು, ಇವಾಗ ಹಂದಿಗಳು ನುಗ್ಗೋದಾಗಿರ್ಬೋದು, ಕುಳಿಗಳು ನುಗ್ಗೋದಾಗಿರ್ಬೋದು, ನಾವೇನ್ ಮಾಡ್ತೀವಿ, ಕೆಳಗಡೆಯಿಂದ ಅರ್ಧ ಫೀಟ್ ತಗೊಳ್ತೀವಿ ತಂತಿ, ಅದ್ರ ಮೇಲ್ಗಡೆ 3/4 ಫೀಟ್, ಅದ್ರ ಮೇಲ್ಗಡೆ 1 ಫೀಟ್ ತಗೊಂಡು ನಾವು 7 ಲೈನ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಓಕೆ, ಯಾಕಂದ್ರೆ ಕೆಳಗಡೆ ಅರ್ಧ ಫೀಟ್ ತಗೊಳ್ಳೋದ್ರಿಂದ ಕೋಳಿನೂ ಸಹ ನುಗ್ಗಲ್ಲ, ನಾಯಿ ಕೂಡ ನುಗ್ಗಲ್ಲ. ಓಕೆ, ಸೂಪರ್ ಸರ್. ಮತ್ತೆ 2 ಫೀಟ್ ಆಳ ನೀವು ತೋಡಿ ಕಲ್ಲನ್ನ ಇಡ್ತೀರಾ ಅಂತ ಅಂದ್ರೆ, ಇವಾಗ ಮಳೆಗಾಲದಲ್ಲಿ ಅದು ಕಲ್ಲೇನಾದ್ರೂ ವಾಲ್ಕೊಳ್ಳೋಂಥದ್ದು ಸಾಕಾ 2 ಫೀಟ್? ಯಾವುದೇ ಕಾರಣಕ್ಕೂ ವಾಲ್ಕೊಳ್ಳೋಲ್ಲ ಸರ್. ಏನ್ ಮಾಡ್ತಾರೆ, ಕೆಲವೊಬ್ರು ಮಿಷಿನ್ ಇಂದ ಡಿಗ್ ಮಾಡ್ತಾರೆ ಮಣ್ಣ. ನಾವೇನ್ ಮಾಡ್ತೀವಿ, ಮ್ಯಾನ್ಯುಯಲ್ ಆಗಿ ಮಣ್ಣು ತೋಡ್ತೀವಿ. ಮ್ಯಾನ್ಯುಯಲ್ ಆಗಿ ತೋಡೋದ್ರಿಂದ ಕಲ್ಲು ಎಷ್ಟು ಸೈಜ್ ಇರುತ್ತೆ ಅದಷ್ಟು ಸೈಜಿಗೆ ಮಾತ್ರ ನಾವು ಗುಂಡಿಗಳನ್ನ ತೋಡ್ಕೊಂಡು ಕಲ್ಲನ್ನ ಇಟ್ಕೊಡ್ತೀವಿ. ಓಕೆ, ಮ್ಯಾನ್ಯುಯಲ್ ಆಗಿ ನೀವು ಮಾಡೋದು. ಹೌದು. ಸೊ ಹಂಗಾಗಿ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಹಂಗಾಗಿ ಕ್ವಾಲಿಟಿನೂ ಕರೆಕ್ಟ್ ಆಗಿ ಬಂದಿರುತ್ತೆ, ಕಲ್ಲು ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಅಲ್ವಾ? ಕರೆಕ್ಟ್. ಮತ್ತೇನ ಇವಾಗ ಮ್ಯಾಪ್ ಅಂತ ಏನೋ ಕೊಡ್ತಾರ ನಿಮ್ಗೆ? ಸರ್ವೆ ಮ್ಯಾಪ್ ಅಂತ ಕೊಡ್ತಾರೆ. ಅಂದ್ರೆ ಡಯಾಗ್ರಾಮ್ ಕೊಡ್ತಾರೆ, ಯಾವ ಮೂಲೆಗೆ ಈ ಮೂಲೆಗೆ ಕಾರ್ನರ್ ಬರುತ್ತೆ, ಈ ಮೂಲೆಗೆ ಕಾರ್ನರ್ ಬರುತ್ತೆ ಅಂತ ಕೊಡ್ತಾರೆ. ನಾವು ಅಲ್ಲಿ ಏನ್ ಮಾಡ್ತೀವಿ, ಕಲ್ಗಳನ್ನ ಹಾಕೋಬಿಡ್ತೀವಿ. 4 ಮೂಲೆಗೂ ಒಂದೊಂದು ಕಲ್ಲು ಹಾಕೊಡ್ತೀವಿ. ಅಲ್ಲಿಂದ ನಾವು ದಾರಗಳು ಕಟ್ಕೊಂತೀವಿ, ನಾವು ಕಲ್ಲು ನೆಟ್ಕೊಂಡ್ ಬರ್ತೀವಿ. ಓಕೆ, ಮತ್ತೆ ನೀವು ವರ್ಕ್ನ ಇಷ್ಟು ದಿವಸದಲ್ಲೇ ಕಂಪ್ಲೀಟ್ ಮಾಡ್ತೀವಿ ಅಂತ ಕಮಿಟ್ ಆಗಿರ್ತಾರಲ್ಲ, ಅಷ್ಟು ದಿವಸದಲ್ಲಿ ಕಂಪ್ಲೀಟ್ ಮಾಡ್ತೀರಾ? ಪಕ್ಕಾ ಮಾಡ್ಕೊಡ್ತೀವಿ. ಯಾಕಂದ್ರೆ ಇಷ್ಟು ದಿವಸದಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂದ್ರೆ ಓನರ್ಗೆ ಪ್ರಾಬ್ಲಮ್ ಆಗುತ್ತೆ, ಇವಾಗ ಅಕ್ಕಪಕ್ಕದವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಏನ್ ಹೇಳ್ತೀವಿ ಅಷ್ಟು ದಿವಸದಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ. 100% ಸರ್, 101% ಕಂಪ್ಲೀಟ್ ಮಾಡ್ತೀರಾ? ಓಕೆ, ಸೂಪರ್ ಸರ್. ನೀವು ನೋಡ್ತಾ ಇರ್ಬೋದು, ನಾವ್ ಇವಾಗ 120 ಎಕರೆ ಏನ್ ಪ್ರಾಜೆಕ್ಟ್ ಮಾಡಿದೀವಿ, ಅದು ಸೆಂಟ್ರಲ್ ನಾವ್ ಇದೀವಿ. ನೀವು ನೋಡ್ತಾ ಇದ್ರೆ ಅಲ್ಲಿವರೆಗೂ ಅಷ್ಟೆಲ್ಲ ನಾವೇ ಮಾಡಿರೋದು. ಅದು ಮೇನ್ ರೋಡ್ ಇಂದ ಅದು ನೀಲಗಿರಿ ತೋಪು ಮುಗಿಸ್ಕೊಂಡು, ದಾಳಿಂಬೆ ತೋಟ ಮುಗಿಸ್ಕೊಂಡು, ಅದ ನಂತರ ಇಲ್ಲಿ ಬಂದಿದೀವಿ. ಅಲ್ಲಿವರೆಗೂ ಏನ್ ಕಾಣ್ತಿದ್ಯಲ್ಲ ಅದಷ್ಟು ಪ್ರತಿಯೊಂದು ನಾವೇ ಮಾಡಿರೋದು. ಇಷ್ಟೆಲ್ಲ ವರ್ಕು ನಿಮ್ದೆ? ಇಷ್ಟೆಲ್ಲ ವರ್ಕು ನಮ್ದೆ. ಅಲ್ಲಿ ಬೆಟ್ಟ ಕಾಣ್ತಿದ್ಯಲ್ಲ, ಅದ್ ಬೆಟ್ಟವರೆಗೂ ಮಾಡಿದೀವಿ. ಅಲ್ಲಿ ಮುಂದೆ ನೀವು ನೋಡ್ತಾ ಇರ್ಬೋದು, ಡ್ರೋನ್ ಎಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಕೆಲಸ ಮಾಡಿದೀವಿ ಅಂತ. ಹೌದು. ಸೊ ಫುಲ್ ವರ್ಕು ನಿಮ್ದೆ? ಫುಲ್ ವರ್ಕು. 120 ಎಕರೆ ಏನ್ ಪ್ರಾಜೆಕ್ಟ್ ಇದೆ ಅದು ಸೆಂಟ್ರಲ್ ನಾವಿದೀವಿ ಸರ್. ಓಕೆ, ಮತ್ತೇನು ಸಪೋರ್ಟ್ ಅಂತ ಕೊಡ್ತಿರಲ್ಲ, ಸೊ ಅದು ಎಷ್ಟು ಕಲ್ಲಿಗೆ ಸಪೋರ್ಟ್ ಅಂತ? ಸರ್, ಸಪೋರ್ಟಿಂಗು ಅವ್ರಿಗೆ 10 ಕಲ್ಲು ಬೇಕಂದ್ರೆ ಕೊಡ್ತೀವಿ, 15 ಕಲ್ಲು ಬೇಕಂದ್ರೆ ಕೊಡ್ತೀವಿ, 20 ಕಲ್ಲು ಬೇಕಂದ್ರೆ ಕೊಡ್ತೀವಿ. ಅದೆಲ್ಲ ಆಕ್ಚುಲಿ 10 ಕೊಟ್ರೆ ತುಂಬಾ ಸೇಫ್ಟಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇವಾಗ ಕಲ್ಲು ಅಂದ್ರೆ ಇದೇ ಕಲ್ಲಲ್ವಾ ಸರ್? ನೋಡಿ ಹೆಂಗೈತೆ ಕಲ್ಲು. ಕಲ್ಲು ಮತ್ತೆ ಇದಕ್ಕೆ ತಂತಿ ಬಿಗ್ದಿರುತ್ತೆ ಸರ್. ಇದೆಲ್ಲ ಇದಾಕಿರ್ತೀವಿ, ಎಷ್ಟು ಗಟ್ಟಿ ಇರುತ್ತಲ್ಲ, ಟೈಟ್ ಇರುತ್ತೆ. ಹೌದು ನೋಡಿ, ಇದೆಲ್ಲ ತುಂಬಾ ಇದಾಗಿದ್ರುನುವೆ, ತುಂಬಾ ಡಿಸ್ಟೆನ್ಸ್ ಕೊಟ್ಟಿದ್ರು ತುಂಬಾ ಚೆನ್ನಾಗೈತೆ, ನೀಟಾಗೈತೆ. ಇದೆಲ್ಲ 3 ಮಂತ್ಸ್ ಮೇಲೆ ಆಗೈತೆ ವರ್ಕ್ ಮಾಡಿ. 3 ಮಂತ್ಸ್ ಆಯ್ತಾ? 3 ಮಂತ್ಸ್ ಆಗೈತೆ ಸರ್ ಇದು ವರ್ಕ್ ಮಾಡಿ. ಮೊನ್ನೆ ಮಾಡ್ದಂಗ ಇದೆ ಸರ್. ಸರ್, ಅದೇ ತರ ಸರ್ ನಮ್ದು. ಮತ್ತೆ ಇವಾಗ ತಂತಿ ಅಂತ ಬಂದ್ರೆ ಟಾಟಾ ಕಂಪ್ನಿದು ಅಂತ ಹೇಳ್ತಿದ್ರೆ, ಇದನ್ನ ಬಿಟ್ಟು ಬೇರೆನು ಬಳಸ್ತೀರಾ ಇನ್ ಕೇಸ್ ಅವರು ಸರ್ ಕಮ್ಮಿ ಬಜೆಟ್ ಅಲ್ಲಿ ಮಾಡಿ ಅಂತ ಅಂದಾಗ? ಸರ್, ಈ ಮಾಡ್ಕೊಡ್ತೀವಿ ಸರ್. ಅದು ಅಂದ್ರೆ ಇವಾಗ ಏನಾಗ್ಬಿಡುತ್ತೆ ಅಂದ್ರೆ, ಕಮ್ಮಿದು ಯೂಸ್ ಮಾಡಕ್ ಹೋದ್ರೆ ರಸ್ಟ್ ಹಿಡಿದ್ ಬಿಡ್ತದೆ, ಲೈಫ್ ಸಿಗಲ್ಲ ಸರ್. ಅದೆಲ್ಲ ಬೇರೆದು ಅದ್ರ ಮೇಲೆ ಲೈಫ್ ಸಿಗಲ್ಲ ಅಲ್ವಾ? ಇವಾಗ ನಾವ್ ಹೇಳ್ಬಾರ್ದು ಕಂಪ್ನಿ ಬೆಲೆ, ಬೇರೆದ್ ಈ ತರ ಬೇರೆದ್ ಆ ತರ ಅಂತ ಹೇಳ್ಬೋದು. ನಾವ್ ಯೂಸ್ ಮಾಡೋದು ಟಾಟಾ, ಅದ್ರ ಬಗ್ಗೆ ನಾವ್ ಹೇಳ್ಕೊತೀವಿ ಅಷ್ಟೇ. 25 ವರ್ಷ ಏನೂ ಆಗಲ್ಲ ಸರ್ ಇದು ವರ್ಕ್ ಮಾಡಾದ್ಮೇಲೆ. ಒಂದು ಸ್ವಲ್ಪ ಎಲ್ಲೇ ಆಗಿರ್ಲಿ, ಕರ್ನಾಟಕದ ಮೂಲೆಯಲ್ಲೂ ವರ್ಕ್ ಮಾಡಿದೀವಿ, ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಸರ್. ಓಕೆ, ಸೂಪರ್. ನಾನು ಇವಾಗ ಅದನ್ನೇ ಕೇಳಕ್ ಬರೋಣ ಅಂತಿದ್ದೆ. ಸೊ ಎಲ್ಲೆಲ್ಲ ಸರ್ವಿಸ್ ಇದೆ ಸರ್ ನಿಮ್ದು? ಸರ್, ಆಲ್ ಕರ್ನಾಟಕ ಸರ್, ಆಲ್ ಕರ್ನಾಟಕ ಪೂರ್ತಿ. ಹೌದು, ಫುಲ್ಲು ಎಲ್ಲೇ ಆಗಿರ್ಲಿ ವರ್ಕ್ ಮಾಡ್ಕೊಡ್ತೀವಿ. ನಾವು ಆಂಧ್ರದಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ. ಓ ಹೌದಾ? ಹೌದು ಸರ್. ಅಲ್ಲಿ 1.5 ಇಯರ್ ಆಯ್ತು ಸರ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ. ಅಲ್ಲೂ ಬಂದ್ರೆ ಅಲ್ಲೂ ಹೋಗ್ತೀನಿ, ಕರ್ನಾಟಕದಲ್ಲೂ ಮಾಡ್ತೀನಿ. ನಾವು ಮೂಲತಃ ಬಂದು ಬೆಂಗಳೂರಿನವರೇ. ಓಕೆ, ಬೆಂಗಳೂರಲ್ಲೇ ಇರ್ತೀವಿ. ಕರ್ನಾಟಕ ಪೂರ್ತಿ ವರ್ಕ್ ಮಾಡ್ತೀವಿ. ಮತ್ತಿನ ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದಾರೆ ಸರ್ ಇದುವರೆಗೂ? ಸರ್, ಪ್ರಾಜೆಕ್ಟ್ ಅಂದ್ರೆ ತುಂಬಾ ಮಾಡಿದೀವಿ ಸರ್. 1,000 ಮೇಲೆ ಕೆಲಸ ಮಾಡಿದೀವಿ. ಹೌದಾ? ಹೌದು. ಓಕೆ, ತುಂಬಾ ವರ್ಕ್ ಮಾಡಿದೀರಾ? ಓಕೆ. ಅಂತ ನಿಮ್ಮ ಹತ್ರ ವರ್ಕ್ ಮಾಡಿಸ್ಬೇಕು ಅಂತ ಅಂದ್ರೆ
ಎಷ್ಟು ದಿವಸ ಮುಂಚೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು? ಸರ್ ನಮ್ಗೆ ಇವತ್ತು ಕಾಂಟ್ಯಾಕ್ಟ್ ಮಾಡಿ ಹ್ಮ್. ಬೇಕಾದ್ರೆ ನಾಳೆಗೆ ನಾನು ಬೇಕಾದ್ರೆ ನಿಮ್ಮ ಇದ್ರ ಹತ್ರ ಬರ್ತೀನಿ ನಾನು ಹಂಗ? ಇದ್ ಮಾಡ್ಕೊಂಡು ನಿಮ್ ಲ್ಯಾಂಡ್ ಹತ್ರ ಬರ್ತೀನಿ. ಇವಾಗ ತುಂಬಾ ಕ್ಲೈಂಟ್ಗಳು ಯಾವ ತರ ಅಂದ್ರೆ ಬೆಂಗಳೂರಲ್ಲೇ ಸಿಗೋದು ಜಾಸ್ತಿ. ನಾವು ಪ್ರಾಪರ್ ಬೆಂಗಳೂರಲ್ಲಿ ಇರೋದ್ರಿಂದ ತುಂಬಾ ಕ್ಲೈಂಟ್ಗಳು ಬೆಂಗಳೂರಲ್ಲೇ ಇರ್ತಾರೆ. ನಾವು ಅಲ್ಲಿ ಅವ್ರು ಎಲ್ಲಿ ಲೊಕೇಶನ್ ಕೊಡ್ತಾರ ಅಲ್ಲಿಗೆ ಹೋಗ್ತೀವಿ, ಡೈರೆಕ್ಟ್ ಟು ಫೇಸ್ ಮಾತಾಡ್ತೀವಿ. ಈ ತರ ಅವ್ರ ಹತ್ರ ಒಂದ್ ಸ್ಕೆಚ್ ತಗೊಳ್ತೀವಿ ನಾವು, ನಿಮ್ದು ಲ್ಯಾಂಡ್ ಎಷ್ಟೈತೆ ಏನೈತೆ ಅಂತ ಒಂದ್ ಸ್ಕೆಚ್ ತಗೊಳ್ತೀವಿ. ಆ ಮುಖಾಂತರ ಲೋ ಬಜೆಟ್ ಕೊಡ್ತೀವಿ ಕೊಟೇಶನ್, ಹೈ ಬಜೆಟ್ ಕೊಡ್ತೀವಿ. ಅವ್ರಿಗೆ ಯಾವ ತರ ಸೂಟ್ ಆಗುತ್ತೋ ಆ ತರ ಮಾಡಿಸ್ಕೊಳ್ತಾರೆ ಸರ್, ಮಾಡ್ಕೊಬಹುದು. ಸೊ ನಿಮ್ಮ ಆಫೀಸ್ ಎಲ್ಲಿದೆ ಸರ್? ಸರ್ ನಾವು ಇರೋದು ಬೆಂಗಳೂರು ಕೆಂಗೇರಿ ಉಪನಗರದಲ್ಲಿ ಬರೋದು. ಇವಾಗ ವಿಡಿಯೋ ಮೇಲೆ ನಂಬರ್ ಬರ್ತೈತೆ, ಅದಕ್ಕೆ ಡಯಲ್ ಮಾಡಿದ್ರೆ ಇಲ್ಲ ನಮ್ಗೆ ಈ ತರ ನಾವು ಬೆಂಗಳೂರಲ್ಲಿ ಕೇರ್ಪುರಂ ಹತ್ರ ಇದೀವಿ ಆ ತರ ಲೊಕೇಶನ್ ಏನಾರ ನಮ್ಗೆ ಕೊಟ್ರೆ ನಾವೇ ಅಲ್ಲಿ ಮನೆಗೆ ಖುದ್ದಾಗಿ ಬಂದು ಮಾತಾಡ್ತೀವಿ. ಸರ್ ಇಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಕೊಟೇಶನ್ ಕೊಡ್ತೀವಿ. ಇಲ್ಲ ಲ್ಯಾಂಡ್ ವಿಸಿಟ್ ಮಾಡಬೇಕು ಅಂದ್ರೆ ಲ್ಯಾಂಡ್ ವಿಸಿಟ್ ಮಾಡ್ತೀವಿ ಸರ್ ನಾವು. ಓಕೆ, ಲ್ಯಾಂಡ್ ವಿಸಿಟ್ ಮಾಡಿ ಕೊಟೇಶನ್ ಕೊಡ್ತೀವಿ ಸರ್.